ನಮಸ್ಕಾರ ಸ್ನೇಹಿತರೆ, ಓದಿನ ತೀರ ಚಾನೆಲ್ಗೆ ಸ್ವಾಗತ. ಇಂದು ನಾವು ಖ್ಯಾತ ಪರಿಸರ ತಜ್ಞ ವಿಜ್ಞಾನಿ ಪ್ರೊಫೆಸರ್ ಮಾಧವ ಗಾಡ್ಗೀಳವರ ಬಗ್ಗೆ ತಿಳಿದುಕೊಳ್ಳೋಣ. ಇವರು 1942 ಪುಣೆಯಲ್ಲಿ ಜನಿಸಿದರು. ಪರಿಸರ ವಿಜ್ಞಾನಿಯಾಗಿ ಪ್ರಸಿದ್ಧಿ ಪಡೆದ ಇವರು ಜೀವವಿಜ್ಞಾನದ ಪದವಿಯನ್ನು ಪಡೆದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಪರಿಸರ ಕೇಂದ್ರವನ್ನು ಸ್ಥಾಪಿಸಿದರು. ವಿಶ್ವಸಂಸ್ಥೆಯ ಜಾಗತಿಕ ಪರಿಸರ ನಿಧಿಯ ಅಧ್ಯಕ್ಷರಾಗಿ ವಿವಿಧ ದೇಶಗಳಲ್ಲಿ ಪರಿಸರ ಸಂರಕ್ಷಣೆಯ ಕೆಲಸವನ್ನು ಸಮನ್ವಯಗೊಳಿಸಿದವರು. ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಪಶ್ಚಿಮ ಘಟ್ಟಗಳ ಪರಿಸರ ಪರಿಣಿತರ ಸಮಿತಿಯ ಮುಖ್ಯಸ್ಥರಾಗಿ ಕಾಡಿನ ಉದ್ದಕ್ಕೂ ಸಂಚರಿಸಿ ಅಲ್ಲಿ ವಾಸಿಸುತ್ತಿರುವ ಜನಾಂಗಗಳನ್ನು ಸಂಪರ್ಕಿಸಿ ಒಂದು ನೈಜವಾದ ವರದಿಯನ್ನು ಸಿದ್ಧಪಡಿಸಿ ದಕ್ಷಿಣದ 4 ರಾಜ್ಯಗಳಲ್ಲಿ ಮನೆಮಾತಾದವರು. ನಿವೃತ್ತಿಯ ನಂತರ ಪುಣೆಯಲ್ಲಿ ವಾಸಿಸುತ್ತಿರುವ ಪರಿಸರ ತಜ್ಞರಿಗೆ ಈಗ 80ರ ಪ್ರಾಯ. ಅವರ ಆತ್ಮಕಥನ ಏರುಗಟ್ಟದ ನಡಿಗೆ ಕೃತಿ ಕನ್ನಡದಲ್ಲಿಯೂ ಬಂದಿದೆ. ಇದನ್ನು ಕನ್ನಡಕ್ಕೆ ತಂದವರು ಶ್ರೀಮತಿ ಶಾರದಾ ಗೋಪಾಲ್ ಮತ್ತು ನಾಗೇಶ್ ಹೆಗಡೆಯವರು. ಅಪೂರ್ವ ಪರಿಸರ ತಜ್ಞ ಪ್ರೊ. ಮಾಧವ ಗಾಡ್ಗೀಳವರಿಗೆ ಓದಿನ ತೀರ ನಮನಗಳನ್ನು ಅರ್ಪಿಸುತ್ತದೆ. ಇಂತಹ ಓದು ಮುಂದುವರಿಯಲಿ. ಓದಿನ ತೀರ ಜೊತೆಗಿರಲಿ. ಧನ್ಯವಾದಗಳು.